ವೆಲ್ಕಮ್ ಬ್ಯಾಕ್. ರಾಜಕಾರಣದಲ್ಲಿ ಸಜ್ಜನರು ಅಂತ ಗುರುತಿಸಿಕೊಂಡವರು ಮಾಜಿ ಸಚಿವರಾಗಿರುವಂತಹ ಹಾಲಿ ಶಾಸಕರು ಆಗಿರುವಂತಹ ಸುರೇಶ್ ಕುಮಾರ್ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಯಡಿಯೂರಪ್ಪನವ್ರನ್ನ ಪದೇ ಪದೇ ಮೀಟ್ ಮಾಡ್ತಾ ಇದ್ರು, ತನಗೆ ಟಿಕೆಟ್ ಕೊಡಿಸಿ ರಾಜಾಜಿನಗರ. ಸುರೇಶ್ ಕುಮಾರ್ ಅವರಲ್ಲ, ಆ ಲಿಸ್ಟ್ ಅಲ್ಲಿ ತುಂಬಾ ಜನ ಇದ್ರು. ಈಗ ಜಗದೀಶ್ ಶೆಟ್ಟರ್ ಅವ್ರಿಗೆ ಕರೆಯನ್ನ ಮಾಡಿ ಹೇಳಾಗಿತ್ತು. ಇನ್ನ ಗೋವಿಂದ ಕಾರಜೋಳ ಅವರ ಹೆಸರಿತ್ತು, ತಿಪ್ಪಾರೆಡ್ಡಿ ಅವರ ಹೆಸರಿತ್ತು, ಬೆಂಗಳೂರಿನಲ್ಲಿ ರವಿ ಸುಬ್ರಹ್ಮಣ್ಯ ಅವರ ಹೆಸರು ಕೂಡ ಇತ್ತು. ಇವರೆಲ್ಲರಿಗೂ ಕೂಡ ಹಿರಿಯ ನಾಯಕರಿಗೆ ಕೊಡದೆ ಹೋದ್ರೆ ನಾವು ಗೆಲ್ಲೋದು ತುಂಬಾ ಕಷ್ಟ, ಅಧಿಕಾರಕ್ಕೆ ಬರೋದು ತುಂಬಾ ಕಷ್ಟ ಅಂತ ಯಡಿಯೂರಪ್ಪನವ್ರು ಪಟ್ಟಿಟ್ಬಿಟ್ಟು ಕೆಲವರಿಗೆ ಕೊಡಿಸಿದ್ದಾರೆ. ಅಂಥದ್ರಲ್ಲಿ ಅದರದ್ದು ಸುರೇಶ್ ಕುಮಾರ್ ಅವರು ಕೂಡ ಒಬ್ರು. ಸುರೇಶ್ ಕುಮಾರ್ ಅವರು ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಯಡಿಯೂರಪ್ಪನವರ ನಿವಾಸಕ್ಕೆ ಬಂದ್ರು. ಅದರಲ್ಲೇ ಗೊತ್ತಾಗುತ್ತೆ, ಯಾಕೆಂದ್ರೆ ಅವರು ಎಲ್ಲೋ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರನೋ ಅಥವಾ ಬೊಮ್ಮಾಯಿ ಅವರ ಹತ್ರ ಹೋಗ್ಲಿಲ್ಲ, ಯಡಿಯೂರಪ್ಪನವರ ಹತ್ರ ಹೋಗ್ಬಿಟ್ಟು ಧನ್ಯವಾದವನ್ನ ಅರ್ಪಿಸಿದ್ರು. ಅಂದ್ರೆ ಆ ಟಿಕೆಟ್ ಅನ್ನ ಕೊಡಿಸಿದಂತ ಹಿನ್ನೆಲೆ ಲಾಬಿ ಮಾಡುವಂತವ್ರಲ್ಲ ಸುರೇಶ್ ಕುಮಾರ್ ಅವರು. ಫಸ್ಟ್ ಲಿಸ್ಟ್ ಅಲ್ಲೇ ಬಂದ್ಬಿಡ್ತು. ಹೌದು, ಆಗಿದ್ದರೂ ಕೂಡ ಈ ಬಾರಿ ಒಮ್ಮೆ ನಿಂತ್ಕೊಳ್ಬೇಕು, ಬಿಕಾಸ್ ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ. ಒಂದು 5 ಬಾರಿ ಗೆದ್ದಿದ್ದಾರೆ ಸುರೇಶ್ ಕುಮಾರ್ ಅವರು ಸತತವಾಗಿ. 1 ಬಾರಿ ಯಾವಾಗಲೂ ಸೋತಿದ್ದು ಬಿಟ್ರೆ ರಾಜಾಜಿನಗರ ಕ್ಷೇತ್ರದಲ್ಲಿ ಗೆಲ್ಕೊಂಡೇ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ನೆಕ್ಸ್ಟ್ ಮಿನಿಸ್ಟರ್ಗಿರಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಅವರು ಶಿಕ್ಷಣ ಸಚಿವರಾಗಿದ್ದಂಥವ್ರು ಬೊಮ್ಮಾಯಿ ಅವರ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ. ಅದಾದ್ಮೇಲೆ ಬೊಮ್ಮಾಯಿ ಸರ್ಕಾರ ಬಂದಂತ ಟೈಮ್ನಲ್ಲಿ ಅವ್ರನ್ನ ಕೈ ಬಿಡ್ಲಾಯ್ತು. ಆದರೂ ಕೂಡ ತನ್ನ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಂತ ನಿಟ್ಟಿನಲ್ಲಿ ಅವರು ಸಾಕಷ್ಟು ಸಂಘಟನೆಯನ್ನ ಮಾಡಿದಂಥವ್ರು. ಯಡಿಯೂರಪ್ಪನವರು ಯಾವ ರೀತಿಯಾಗಿ ಟಿಕೆಟ್ ಕೊಡಿಸಿದ್ದಾರೆ ಅಂದ್ರೆ, ನೆಕ್ಸ್ಟ್ ಲೋಕಸಭೆ ಕ್ಷೇತ್ರದಲ್ಲಿ ಮತ್ತೆ ನಾವು ಗೆಲ್ಲಬೇಕು, ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಹೆಚ್ಚಿನ ಶಕ್ತಿ ಇರಬೇಕು ಅಂದ್ರೆ ಸುರೇಶ್ ಕುಮಾರ್, ರವಿ ಸುಬ್ರಹ್ಮಣ್ಯ ಅಂತ ಹಿರಿಯ ನಾಯಕರು ಬೇಕು. ಹಾಗೆ ಚಿತ್ರದುರ್ಗದಲ್ಲೂ ಅಷ್ಟೇ ತಿಪ್ಪಾರೆಡ್ಡಿ ಅವರಾಗಿರ್ಬೋದು, ಗೋವಿಂದ ಕಾರಜೋಳ ಅವರಾಗಿರ್ಬೋದು, ಈ ರೀತಿಯಾಗಿ ಒಂದು ದೊಡ್ಡ ಲಿಸ್ಟ್ ಇತ್ತಲ್ಲ, 70+ ಇರುವಂತವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ, ಅವ್ರಿಗೆಲ್ರಿಗೂ ಕೊಡಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಮಾತು ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಕ್ವಿಕ್ ಆಗಿ ಸಂಕಷ್ಟ ಯಾಕೆ ಅವ್ರಿಗಿತ್ತು ಅಂತಂದ್ರೆ, ಈಗ ಅವ್ರಿಗೆಲ್ಲ ಸ್ಥಾನಮಾನವನ್ನ ಬಿಜೆಪಿಲಿ ಕೊಟ್ಟಿದ್ದಾಗಿದೆ, ಅಂದ್ರೆ ಮಂತ್ರಿಗಿರಿ ಎಲ್ಲ ಕೊಟ್ಟಿದ್ದಾಗಿದೆ. ಸೊ ಸರ್ವೆ ಆಧಾರದ ಮೇಲೆ ನೋಡೋದಾದ್ರೆ ಅವ್ರ ಗೆಲುವು ಕಷ್ಟ ರಾಜಾಜಿನಗರದಲ್ಲಿ ಅಂತ ಹೇಳಿ ಒಂದು ಸರ್ವೆ ರಿಪೋರ್ಟ್ ಬಂದಿದ್ರಿಂದ ಅವರಿಗೆ ಈ ಸತಿ ಕೊಡೋದು ನಿಮ್ಗೆ ಅಲ್ಲಿ ಯಾವ ರೀತಿಯ ಕಷ್ಟ ಅನ್ನೋದಕ್ಕೆ ನಾವು ನೋಡಬಹುದು. ಕಾಂಗ್ರೆಸ್ ನಲ್ಲಿ ಒಂದು 6 ಜನ ಲಿಸ್ಟ್ ಅನ್ನ ಹಾಕೊಂಡಿದ್ರು, ಅಲ್ಲಿದ್ದಂತವ್ರಿಗೆ ಯಾರಿಗೂ ಕೊಡ್ಲಿಲ್ಲ. ಪುಟ್ಟಣ್ಣ ಅವ್ರು ಬಿಜೆಪಿ ಇದ್ದಂತವ್ರು MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ ರೀತಿಯಾಗಿ ಫೈಟ್ ಅನ್ನ ಕೊಟ್ಟು ನಾವು ಗೆಲ್ಬಹುದು ಅನ್ನುವಂತ ಕಾಂಗ್ರೆಸ್ ಲೆಕ್ಕಾಚಾರ ಇರುವಂತದ್ದು. ಸೊ ಹೀಗಾಗಿ ಈ ಬಾರಿ ಬೇರೆ ಅಭ್ಯರ್ಥಿಯನ್ನ ಪ್ರಯೋಗ ಮಾಡೋಣ ಅಂತ ಹೇಳಲಾಗ್ತಿತ್ತು. ಆದ್ರೆ ಬೇರೆ ಅಭ್ಯರ್ಥಿ ಬಂದ್ರೆ ಈಗ ಸಡನ್ ಆಗಿ ಬರೀ 1 ತಿಂಗಳಲ್ಲಿ ಹೋರಾಟ ಮಾಡ್ಬಿಟ್ಟು ಗೆಲ್ಲೋದು ಕಷ್ಟ ಅನ್ನುವಂಥದ್ದನ್ನ ಯಡಿಯೂರಪ್ಪನವ್ರು ಮನವರಿಕೆ ಮಾಡಿಕೊಟ್ಬಿಟ್ಟು ಸುರೇಶ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಫೈನಲಿ ಸುರೇಶ್ ಕುಮಾರ್ ಪರವಾಗಿ ಯಡಿಯೂರಪ್ಪ ನಿಂತರು, ಟಿಕೆಟ್ ಸಿಕ್ತು. ಅದೇ ರೀತಿಯಾಗಿ ಶೆಟ್ಟರ್ ಪರನು ನಿಂತಿದ್ದಾರೆ ಹೇಳಿದ್ರಲ್ಲ ನಿನ್ನೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಕಾದ್ ನೋಡ್ಬೇಕು ಆ ಮಾತಿಗೆ ಎಷ್ಟು ಮಟ್ಟಿಗೆ ಮನ್ನಣೆ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ. ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ನಾನು ಹಾಗೆ ಪೃಥ್ವಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.